ಹಾಯ್ ಗೈಸ್, ವೆಲ್ಕಮ್ ಟು ವಿದ್ಯಾವೇರು ಅಕಾಡೆಮಿ. ಸೊ ಕ್ರೇಮರ್ಸ್ ರೂಲಲ್ಲಿ 2 rows ಆ್ಯಂಡ್ 2 columns ಇದ್ದರೆ ಯಾವ ಥರ ಮಾಡಬೇಕು, ಮೀನ್ಸ್ ಇಲ್ಲಿ 2 ಇಕ್ವೇಷನ್ ಕೊಟ್ಟಿರೋದ್ರಿಂದ ಇದನ್ನು ನಾವು 2 rows ಆ್ಯಂಡ್ 2 columns ಅಂತ ಬರಿತೀವಿ. ಓಕೆ, ಯಾವ ಥರ ಬರಿತೀನಿ ನೋಡಿ. ಸೊಲ್ಯೂಷನ್ ಫಸ್ಟು ಗಿವನ್ ಈಕ್ವೇಷನ್ಸ್ಗಳನ್ನು ಬರ್ಕೊಳ್ಳಿ. ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 3 ಆ್ಯಂಡ್ 2x ಪ್ಲಸ್ 3y ಈಸ್ ಈಕ್ವಲ್ ಟು 8. ಓಕೆ, ಸೊ ಇದನ್ನು ನಾವು ಕ್ರೇಮರ್ಸ್ ರೂಲ್ನ ಡಿಟರ್ಮಿನೆಂಟ್ ಮೆಥಡ್ ಅಂತಲೂ ಕೂಡ ಕರಿತೀವಿ. ಓಕೆ, ಸೊ ಫಸ್ಟ್ ನೋಡಿ, ಡೆಲ್ಟಾ ಈಸ್ ಈಕ್ವಲ್ ಟು ಮೀನ್ಸ್ ಇದು ಡಿಟರ್ಮಿನೆಂಟ್ ಅಂತ ಅಂದ್ಬಿಟ್ಟು ಎಕ್ಸ್ ಕೋಎಫಿಷಿಯಂಟ್ ಏನಿದೆ ಫಸ್ಟ್ ಇಕ್ವೇಷನಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಈಸ್ 1, ಹಾಗೆ ವೈ ಕೋಎಫಿಷಿಯಂಟ್ ಈಸ್ 1. ದೆನ್ ಸೆಕೆಂಡ್ ಇಕ್ವೇಷನಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಏನಿದೆ 2, ವೈ ಕೋಎಫಿಷಿಯಂಟ್ ಏನಿದೆ 3. ಈಗ ಇದ್ರದ್ದು ನಾವೇನು ಮಾಡಬೇಕು, ಡಿಟರ್ಮಿನೆಂಟ್ ಕಂಡುಹಿಡಿಬೇಕು. ಸೊ 1 ಇಂಟು 3 ಈಸ್ 3 ಮೈನಸ್ 2 ಇಂಟು 1 ಈಸ್ 2. ಸೊ ಡಿಟರ್ಮಿನೆಂಟ್ ಏನಾಯಿತು, 1 ಆಯಿತು. ದೆನ್ ಡೆಲ್ಟಾ ಎಕ್ಸ್ ಈಸ್ ಈಕ್ವಲ್ ಟು, ಈಗ ನೀವು ಡೆಲ್ಟಾ ಎಕ್ಸ್ ಮಾಡ್ತಾ ಇದ್ದೀರಾ ಅಂತಂದರೆ ಎಕ್ಸ್ ಕೋಎಫಿಷಿಯೆಂಟ್ಗಳ ಬದಲಾಗಿ ಯೂನಿಟ್ ರೈಟ್ ಕಾನ್ಸ್ಟೆಂಟ್ಸ್. ಈಗ ಇಲ್ಲಿ 1 ಆ್ಯಂಡ್ 2 ಏನು ಎಕ್ಸ್ ಕೋಎಫಿಷಿಯೆಂಟ್ಸ್ಗಳು ಬರೆದಿದ್ದೀರಲ್ವಾ, ಆ ಪ್ಲೇಸಲ್ಲಿ ನೀವೇನು ಬರೀಬೇಕು, 3 ಮತ್ತು 8 ಬರೀಬೇಕು. ಸರಿಯಾಗಿ ಕೇಳಿಸ್ಕೊಳ್ಳಿ. ಡೆಲ್ಟಾ ಎಕ್ಸ್ ಅಂತ ಮಾಡ್ತಿರಬೇಕಾದ್ರೆ ಎಕ್ಸ್ ಕೋಎಫಿಷಿಯೆಂಟ್ಗಳನ್ನು ಮಿಸ್ ಮಾಡಿ ಕಾನ್ಸ್ಟೆಂಟ್ಸ್ಗಳನ್ನು ಬರೀಬೇಕು. 3 ಮತ್ತು 8 ಕಾನ್ಸ್ಟೆಂಟ್ ಇದೆ, ಸೊ 3 ಮತ್ತು 8 ಅಂತ ಬರೀರಿ. ದೆನ್ ವೈ ಕೋಎಫಿಷಿಯೆಂಟ್ ಆ್ಯಸ್ ಇಟ್ ಈಸ್. ಫಸ್ಟ್ ಇಕ್ವೇಷನಲ್ಲಿ ವೈ ಕೋಎಫಿಷಿಯೆಂಟ್ 1 ಇದೆ, ಸೆಕೆಂಡ್ ಇಕ್ವೇಷನಲ್ಲಿ ವೈ ಕೋಎಫಿಷಿಯೆಂಟ್ 3 ಇದೆ. ಸೊ ಈಗ ಇದಕ್ಕೆ ಡಿಟರ್ಮಿನೆಂಟ್ ಕಂಡುಹಿಡಿಯಬೇಕು. 3 3s are 9 ಮೈನಸ್ 8 1s are 8. 9ಅಲ್ಲಿ 8 ಹೋದ್ರೇನು 1. ದೆನ್ ಡೆಲ್ಟಾ ವೈ ಈಸ್ ಈಕ್ವಲ್ ಟು, ಈಗ ಎಕ್ಸ್ ಕೋಎಫಿಷಿಯೆಂಟ್ಗಳನ್ನು ಹಾಗೆ ಇಡಬೇಕು. ಇಲ್ಲಿ ನೋಡಿ, ಎಕ್ಸ್ ಕೋಎಫಿಷಿಯೆಂಟ್ ಏನಿದೆ ಫಸ್ಟ್ ಇಕ್ವೇಷನಲ್ಲಿ 1 ಇದೆ, ಎಕ್ಸ್ ಕೋಎಫಿಷಿಯೆಂಟ್ ಏನಿದೆ ಇಲ್ಲಿ 2 ಇದೆ. ಸೊ 1 ಮತ್ತು 2 ಹಾಗೆ ಬರೀರಿ. ಈಗ ಇಲ್ಲಿ ಡೆಲ್ಟಾ ವೈ ಕಂಡುಹಿಡಿತಿರೋದ್ರಿಂದ ಯು ನೀಡ್ ಟು ಮಿಸ್ ವಾಟ್, ವೈ ಕೋಎಫಿಷಿಯೆಂಟ್ಸ್. ಅದರ ಬದಲಾಗಿ ಯೂನಿಟ್ ರೈಟ್ ಕಾನ್ಸ್ಟೆಂಟ್ಸ್. ಕಾನ್ಸ್ಟೆಂಟ್ಸ್ ಏನಿದೆ 3 ಮತ್ತು 8 ಬರ್ಕೊಳ್ಳಿ. ಈಸ್ ಈಕ್ವಲ್ ಟು 1 8s are 8 ಮೈನಸ್ 2 3s are 6. ಸೊ 8 ಮೈನಸ್ 6 ಈಸ್ ವಾಟ್, 2. ಓಕೆ, ಸೊ ಫಾರ್ಮುಲಾ ಬಂದುಬಿಟ್ಟು ಕ್ರೇಮರ್ಸ್ ರೂಲಲ್ಲಿ ಎಕ್ಸ್ ವ್ಯಾಲ್ಯೂ ಬೇಕು ಅಂದರೆ ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಅಂತಂದ್ಬಿಟ್ಟು. ಸೊ ಫಸ್ಟ್ ಆಫ್ ಆಲ್ ಡೆಲ್ಟಾ ಎಕ್ಸ್ ಏನು ಬಂದಿದೆ, ಇಲ್ಲಿ 1 ಬಂದಿದೆ, ಡಿವೈಡೆಡ್ ಬೈ ಡೆಲ್ಟಾ ಏನು ಬಂದಿದೆ, 1 ಬಂದಿದೆ. ಸೊ 1 ಬೈ 1 ಈಸ್ 1. ಹಾಗೆ ಡೆಲ್ಟಾ ವೈ ವ್ಯಾಲ್ಯೂ ಬೇಕು ಅಂತಂದರೆ ಡೆಲ್ಟಾ ವೈ ಬೈ ಡೆಲ್ಟಾ ಮಾಡಬೇಕು. ಡೆಲ್ಟಾ ವೈ ಈಸ್ 2 ಬಂದಿದೆ, ಡೆಲ್ಟಾ ವ್ಯಾಲ್ಯೂ ಇಸ್ 1, ದೇರ್ ಫಾರ್ 2 ಬೈ 1 ಈಸ್ 2. ದೇರ್ ಫಾರ್ ಎಕ್ಸ್ ಈಸ್ ಈಕ್ವಲ್ ಟು 1 ಆ್ಯಂಡ್ ವೈ ಈಸ್ ಈಕ್ವಲ್ ಟು 2. ಓಕೆ ಫೈನ್. ಈಗ ನಾವು ಮಾಡಿರೋದು ತಪ್ಪಾ ಸರಿನಾ ಹೇಗೆ ಗೊತ್ತಾಗುತ್ತೆ ಅಂತ ನಿಮಗೊಂದು ಡೌಟ್ ಇರ್ಬೋದು. ಓಕೆ, ಕ್ಯಾಲ್ಕುಲೇಟರ್ಗಳಲ್ಲಿ ಇಲ್ಲಿ ಬರೆದಿರ್ತೀನಿ ನೋಡಿ. ಕ್ಯಾಲ್ಕುಲೇಟರ್ಗಳಲ್ಲಿ ಶಿಫ್ಟ್ ಓಕೆ ಮೋಡ್ ಅಂತ ಒತ್ತಿದಾದ್ಮೇಲೆ ಅಲ್ಲಿ ಎಂಥ ಇಕ್ವೇಷನ್ 5 ಅಂತ ಬರುತ್ತೆ. ಓಕೆ, ಮೀನ್ಸ್ 5 ಅಂತ ಟೈಪ್ ಮಾಡಿ. ದೆನ್ ನೆಕ್ಸ್ಟ್ ಅಲ್ಲಿ ಏನಂತ ಬರುತ್ತೆ ಅಂತಂದರೆ, ಈಗ ಇಲ್ಲಿ 2 ಇಕ್ವೇಷನ್ಸ್ಗಳು ಇರೋದ್ರಿಂದ ಟೈಪ್ 1. ಓಕೆ, ದೆನ್ ಎಕ್ಸ್ ಕೋಎಫಿಷಿಯೆಂಟು ವೈ ಕೋಎಫಿಷಿಯೆಂಟಿಗೂ ಮತ್ತು ಎಕ್ಸ್ ಕೋಎಫಿಷಿಯೆಂಟ್ ವೈ ಕೋಎಫಿಷಿಯೆಂಟ್ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ನಿಮಗೆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಅಂತಂದ್ಬಿಟ್ಟು ಸಪ್ರೇಟಾಗಿ ಬರುತ್ತೆ. ಬೇಕಾದ್ರೆ ನಾನು ಅದನ್ನೊಂದು ವೀಡಿಯೋ ಮಾಡಿ ತೋರಿಸ್ತೀನಂತೆ ಯಾವ ಥರ ಬರುತ್ತೆ ಕ್ಯಾಲ್ಕುಲೇಟರ್ನಲ್ಲಿ ಅಂತಂದ್ಬಿಟ್ಟು. ಸೊ ಈಗ ಈ ಮೆಥಡ್ನ ಫಾಲೋ ಮಾಡಿ. ಓಕೆ, 2x2ಗೆ ಗೊತ್ತಾಯಿತು ಅಲ್ವಾ, 2 rows ಆ್ಯಂಡ್ 2 columns ಇದ್ದಾಗ ಈ ಥರ ಮಾಡಬೇಕು. 3x3ಗೆ ನಿಮಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಏನಾದ್ರು ಡೌಟ್ಸ್ ಇತ್ತು ಅಂತಂದರೆ ಕೇಳ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಗೈಸ್.